ನಿಮ್ಮಲ್ಲಿ ಚಿಕ್ಕ ಚಿಕ್ಕ ಮಕ್ಳಿದಾರ ಅವ್ರಿಗೇನಾದ್ರು ಮೊಬೈಲ್ ಕೊಡ್ತೀರಾ ಜಾಸ್ತಿ? ಹಾಗಾದ್ರೆ ನೀವ್ ಈ ವಿಚಾರ ಕೇಳಲೇಬೇಕು. ಯಾಕೆ ಅಂತಂದ್ರೆ ಒಂದು ಪೇರೆಂಟ್ ಆದ ನೋವು ಯಾರಿಗೂ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ವಿಚಾರ ತಿಳಿಸೋ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ಅದೇನಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಮೊಬೈಲ್ ವಿಡಿಯೋ ಗೇಮ್ಸ್ ಗೆ ಮತ್ತೆ ಕಾರ್ಟೂನ್ ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗ್ಬಿಡ್ತಾರೆ. ಮೊಬೈಲ್ ಅಲ್ಲಿ ವಿಡಿಯೋ ನೋಡಿದ್ರೇನೆ ಊಟ ಮಾಡೋದು, ಮೊಬೈಲ್ ಅಲ್ಲಿ ವಿಡಿಯೋ ನೋಡಿದ್ರೇನೆ ಸ್ಕೂಲ್ ಹೋಗೋದು, ಮೊಬೈಲ್ ಅಲ್ಲಿ ಕಾರ್ಟೂನ್ ನೋಡಿದ್ರೇನೆ ಹೋಮ್ ವರ್ಕ್ ಮಾಡೋದು, ಓದುವುದು, ಈ ತರದೆಲ್ಲ ಕಂಡೀಷನ್ಸ್ ಗಳಿರುತ್ತೆ. ಆದಷ್ಟು ಇದು ಅವಾಯ್ಡ್ ಮಾಡ್ಬೇಕಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ಪೇರೆಂಟ್ಸ್ ಗಾದ ಗತಿ ಎಲ್ರಿಗೂ ಆಗುತ್ತೆ. ಏನಾಗಿರ್ಬಹುದು ಅಂದ್ರೆ ಒಬ್ಬ ಚಿಕ್ಕ ಹುಡುಗ ಸಿಕ್ಕಾಪಟ್ಟೆ ಮೊಬೈಲ್ ಅಡಿಕ್ಟ್ ಆಗ್ಬಿಡಿತ್ತಂತೆ. ಯಾವಾಗ್ಲೂ ಕೂಡ ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತಾ ಆಟ ಆಡ್ಕೊಂಡು ಮನೇಲೆ ಇರ್ತಾ ಇದ್ದಂತೆ. ಜಾಸ್ತಿ ಅಡಿಕ್ಟ್ ಆಗಿದಾನಲ್ಲ ಅಂತ ಅನ್ಬಿಟ್ಟು ಅಂಗಡಿಗೆ ಹೋಗ್ಬೇಕಾಗಿತ್ತಂತೆ ಪೇರೆಂಟ್ಸ್. ಆ ಟೈಮ್ ಅಲ್ಲಿ ಮೊಬೈಲ್ ನ ಎತ್ಕೊಂಡು ಹೊರಟೋಗಿದ್ರಂತೆ. ಅವ್ನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದಂತೆ ಮೊಬೈಲ್ ಬೇಕು ಅಂತ. ಹೊಡೆದೇ ಮನೆ ಲಾಕ್ ಮಾಡ್ಕೊಂಡು ಅಂಗಡಿಗೆ ಹೋಗಿದ್ರಂತೆ. ವಾಪಸ್ ಅಂಗಡಿಯಿಂದ ಮನೆಗ್ ಬಂದ್ ನೋಡ್ತಾರಂತೆ ಕ್ಲಾಸ್ ಎಲ್ಲ ಹೊಡೆದಾಕಿದ್ದೇನೆ, ಅಡಿಗೆ ಮನೆ ಪಾತ್ರೆಗಳೆಲ್ಲ ಬಿಸಾಕಿದ್ದೇನೆ, ಅಲ್ಲಿರ್ತಕ್ಕಂಥ ಅಡಿಗೆ ಸಾಮಗ್ರಿಗಳನ್ನೆಲ್ಲ ಚೆಲ್ಲಿ ಬಿಸಾಡಿ ಡೈನಿಂಗ್ ಟೇಬಲ್ ಇಂದ ಟಿವಿ ಎಲ್ಲ ಸೇರ್ ಹೊಡೆದಾಕ್ಬಿಟ್ಟಿದ್ದೇನೆ, ಕಳ್ದರಕ್ಕೆ ಬಟ್ಟೆಗಳೆಲ್ಲ ಹರಿದಾಕ್ಬಿಟ್ಟಿದ್ದೇನೆ. ಈ ವಿಚಾರ ಪ್ರತಿಯೊಬ್ರು ಗಮನ ಹರಿಸಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಮೊಬೈಲ್ ಅಡಿಕ್ಟ್ ಏನಾದ್ರು ಆಯ್ತು ಅಂತಂದ್ರೆ ಇದೇ ತರ ಸಿಚುಯೇಷನ್ ಪ್ರತಿಯೊಬ್ಬ ಪೇರೆಂಟ್ ಕೂಡ ನೋವು ಅನುಭವಿಸಬೇಕಾಗುತ್ತೆ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ, ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರೋ ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನ ಮಾಡಿರ್ತೇನೆ ಅಷ್ಟೇ.